ನೋಡಿ, ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಅಂತ ಶುರು ಮಾಡಿದ್ರು. ಆ ನಮ್ಮ ಕ್ಲಿನಿಕ್ಗೆ ರೋಗಿಗಳು ಬರ್ದೇ ಇರೋ ಹಿನ್ನೆಲೆ ನಮ್ಮ ಕ್ಲಿನಿಕ್ಗೆ ಜೀವ ಕೊಡೋದಕ್ಕೆ ಬಿಬಿಎಂಪಿ ಹೊಸ ಪ್ಲಾನ್ ಮಾಡ್ಕೊಂಡಿದೆ. ನಮ್ಮ ಕ್ಲಿನಿಕ್ ನಿಮ್ಮ ಡಾಕ್ಟರ್ ಅಂತ ಹೆಸರನ್ನ ಬದಲಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಈ ಹೆಸರು ಬದಲಾಯಿಸೋದೆಲ್ಲ ವರ್ಕೌಟ್ ಆಗುತ್ತೆ ಅಂತ. ನಮ್ಮ ಕ್ಲಿನಿಕ್ ನಿಮ್ಮ ಡಾಕ್ಟರ್ ಅಂತ ಬೋರ್ಡ್ ಅಳವಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನ್ ಇಂಪಾರ್ಟೆಂಟ್ ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಒಂದ್ ಕಡೆ ತೆಗ್ದಿರ್ತೀರಿ, ಒಂದ್ ಕಡೆ ತೆಗ್ದಿರಲ್ಲ, ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ಸೇ ಇಲ್ಲ. ಇನ್ನು ಆ ಬೋರ್ಡ್ ಅಲ್ಲಿ ಡಾಕ್ಟ್ರು ಫೋಟೋ ನಂಬರ್ ಜೊತೆಗೆ QR ಕೋಡ್ನಲ್ಲಿ ಅಡ್ರೆಸ್ ಕೂಡ ಹಾಕ್ತಾರಂತೆ. ಈ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಜುಲೈ 1ರಿಂದಲೇ ಹೆಸರು ಬದಲಾವಣೆ ಬೋರ್ಡ್ ಫಿಕ್ಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಗರದಲ್ಲಿ ಒಟ್ಟು 230 ನಮ್ಮ ಕ್ಲಿನಿಕ್ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಅದಕ್ಕೆ ರೋಗಿಗಳೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದರ ಸ್ವಚ್ಛತೆ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಡಾಕ್ಟರ್ಸ್ ಅವೈಲಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಸರಿಯಾಗಿತ್ತು ಅಂದರೆ ಡೆಫಿನೆಟ್ಲಿ ರೋಗಿಗಳು ಬಂದೇ ಬರ್ತಾರೆ. ಯಾಕೆ ಬರೋದಿಲ್ಲ? BBMP ವ್ಯಾಪ್ತಿಯಲ್ಲಿ ನೀವೊಂದು ಪ್ರೈವೇಟ್ ಕ್ಲಿನಿಕ್ಗೆ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿಕ್ಕೇ ಹೋದರೆ ಅದಕ್ಕೇ ಎಷ್ಟು ಚಾರ್ಜ್ ಇದೆ. ನಾವು ಪ್ರಿಸ್ಕ್ರಿಪ್ಷನ್ ನಮ್ಮ ಡಾಕ್ಟ್ರಲ್ಲಿ ಅವೈಲೇಬಲ್ ಇರೋದ್ರಿಂದ ಫ್ರೀ ಆಗಿನೇ ಕೊಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೆ ನಾವು ಈಗ ಒಂದು ಪ್ರೋಗ್ರಾಮ್ ತಂದೀವಿ. ಅದಕ್ಕೆ ಆ ಬೋರ್ಡ್ಸ್ ಕೂಡ ರೆಡಿ ಆಗ್ತಿದ್ದಾವೆ. ನಾವು ಒಂದೊಂದು ನಮ್ಮ ಕ್ಲಿನಿಕಲ್ಲಿ 5 ಕಡೆ ಈ ನಾವು ಬೋರ್ಡ್ಸ್ ಎಸ್ಟಾಬ್ಲಿಷ್ ಮಾಡಿ ಆ ಬೋರ್ಡ್ಸ್ ಮೇಲೆ ನಮ್ಮ ಡಾಕ್ಟರ್ಗಳದ್ದು ಫೋಟೋ, ಅವ್ರದ್ದು ನೇಮು, ಅವ್ರದ್ದು ಮೊಬೈಲ್ ನಂಬರ್, ಮತ್ತು ಅಲ್ಲಿ ಕೂಡ ಆ ನಮ್ಮ ಕ್ಲಿನಿಕ್ ಅಡ್ರೆಸ್ದು QR ಕೋಡ್ ಹಾಕ್ಲಿದ್ವಿ. ಅಂದರೆ ಸಂಬಂಧಿಕರು ನಮ್ಮ ಅಂದರೆ ರಿಲೇಷನ್ ಆಗಬೇಕು ಪೇಷಂಟ್ಗಳಿಗೂ ನಮ್ಮ. ಎಸ್. ಸೊ ನಮ್ಮ ಕ್ಲಿನಿಕ್ ನಮ್ಮ ಡಾಕ್ಟರ್ ಅಂತ ಕಾನ್ಸೆಪ್ಟ್ ಈಗ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ BBMP ವ್ಯಾಪ್ತಿಯಲ್ಲಿ ನೀವೊಂದು ಪ್ರೈವೇಟ್ ಕ್ಲಿನಿಕ್ಗೆ ಪ್ರಿಸ್ಕ್ರಿಪ್ಷನ್. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಮ್ಮ ಕ್ಲಿನಿಕ್ ಅಂತ ಮಾಡಿದ್ರು, ಅದು ಸರಿಯಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ, ರೋಗಿಗಳು ಬರ್ತಾ ಇಲ್ಲ ಇವಾಗ ಅಂತ ಹೇಳಿ ನಮ್ಮ ಕ್ಲಿನಿಕ್ ನಮ್ಮ ಡಾಕ್ಟರ್ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ ಮಂಜುನಾಥ್? ಸಿಂಧೂರ, ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ನಮ್ಮ ಕ್ಲಿನಿಕ್ಕು ಸುಮಾರು 3 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ರು ಕೂಡ ಅಂದರೆ BBMP ಅಧಿಕಾರಿಗಳು ನಮ್ಮ ಕ್ಲಿನಿಕಲ್ಲಿ ಒಂದು ಕಡೆ ಅಂದರೆ ರೋಗಿಗಳಿಗೆ ಯಾವ ಸಮಸ್ಯೆ ಆಗಬಾರ್ದು ಅಂತೇಳಿ ಏನೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಆದರೂ ಕೂಡ ಬೆಂಗಳೂರು ನಗರದಲ್ಲಿರುವಂಥ ನಮ್ಮ ಕ್ಲಿನಿಕ್ಗಳಿಗೆ ರೋಗಿಗಳು ಬರ್ತಾ ಇಲ್ಲ. ಯಾಕೆ ಒಂದು ಕಡೆ ಈ ಮೆಡಿಸಿನ್ ಕೊರತೆ ಇದ್ದರೆ ಡಾಕ್ಟ್ರು ಸಿಗ್ತಾ ಇರಲಿಲ್ಲ, ಡಾಕ್ಟ್ರು ಕೊರತೆ ಇದ್ದರೆ ಮೆಡಿಸಿನ್ ಸಿಗ್ತಿರಲಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿದ್ವು. ಸೊ ಅದ್ರ ಪಟ್ಟಿಗೆ ಇದೀಗ ಏನು ಒಂದಿಷ್ಟು ಮೆಡಿಸಿನ್ನ ತಂದಾಕಿದ್ರೆ, ಜೊತೆಗೆ ಡಾಕ್ಟ್ರುಗಳನ್ನು ಕೂಡ ನೇಮಕ ಮಾಡಿದ್ರು ಕೂಡ ಆದರೂ ಕೂಡ ನಮ್ಮ ಕ್ಲಿನಿಕ್ನತ್ತ ರೋಗಿಗಳು ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾದರೂ ಮಾಡಿ ರೋಗಿಗಳನ್ನ ಕರೆತಂದು ಫ್ರೀಯಾಗಿ ಚಿಕಿತ್ಸೆ ಕೊಡಬೇಕು, ಜೊತೆಗೆ ಯಾವುದು ಅಂದರೆ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ನಮ್ಮ ಕ್ಲಿನಿಕ್ನಂತ ಡಾಕ್ಟ್ರು ಬರ್ತಿಲ್ಲ. ಸೊ ಹೀಗಾಗಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇದೀಗ BBMP ನಮ್ಮ ಕ್ಲಿನಿಕ್ಗೆ ನಮ್ಮ ಡಾಕ್ಟರ್ ಅಂತೇಳಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಆ ಒಂದು ನಮ್ಮ ಕ್ಲಿನಿಕ್ಕನ್ನು ಬೋರ್ಡ್ ತೆಗೆದು ನಮ್ಮ ಕ್ಲಿನಿಕ್ ನಿಮ್ಮ ಡಾಕ್ಟರ್ ಅಂತೇಳಿ ಒಂದು ಹೊಸ ನೇಮ್ನೊಂದಿಗೆ ನಮ್ಮ ಕ್ಲಿನಿಕ್ನ ಮೇಲೆತ್ತಿಸಲು ಒಂದು ಪ್ರಯತ್ನ ಮಾಡ್ತಿದೆ. ಅದರಲ್ಲಿ ಈಗ ಏನು ಒಂದು ನಮ್ಮ ಕ್ಲಿನಿಕ್ ನಿಮ್ಮ ಡಾಕ್ಟ್ರು ಅನ್ನೋದ್ರಲ್ಲಿ ಮೊದಲನೇದಾಗಿ ಅದರಲ್ಲಿ ಫಸ್ಟ್ ಯಾವ ಒಂದು ನಮ್ಮ ಕ್ಲಿನಿಕ್ ಇರುತ್ತೆ ಆ ನಮ್ಮ ಕ್ಲಿನಿಕಲ್ಲಿ ಫಸ್ಟು ಆ ಡಾಕ್ಟ್ರ್ ಫೋಟೋ ಹಾಕಿರ್ತಾರೆ. ಡಾಕ್ಟ್ರ್ ಫೋಟೋ ಕೆಳಗಡೆ ಅವ್ರ ಹೆಸರು ಮತ್ತು ಮೊಬೈಲ್ ನಂಬರು, ಜೊತೆಗೆ ಅದು ಯಾವ ಸ್ಥಳದಲ್ಲಿದೆ ಅಂದರೆ ಜನರು ತಕ್ಷಣ ಏನಾದರೂ ಆ ಮನೇಲಿ ಇಟ್ಕೊಂಡ್ರೆ ಒಂದು ಫೋಟೋ ಇದ್ದರೆ ಅದನ್ನ QR ಕೋಡ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮಗೆ ಇಂಥ ನಿಯರ್ ಬೈ ಈ ರೀತಿ ನಮಗೆ ನಮ್ಮ ಕ್ಲಿನಿಕ್ ಸಿಗುತ್ತೆ ಅಂತೇಳಿ ಜನರಿಗೆ ಅರ್ಜೆಂಟ್ ಮಾಹಿತಿ ಸಿಗಬೇಕು. ಜೊತೆಗೆ ಡಾಕ್ಟ್ರು ಫೋನ್ ಮಾಡಿದ್ರೆ ನಮಗೆ ಸಂಪರ್ಕದಲ್ಲಿ ಸಿಗಬೇಕು, ಹಾಸ್ಪಿಟಲ್ ಇದ್ದಾರೋ ಇಲ್ವೋ ಅಂತೇಳಿ ಸಂಪರ್ಕ ಸಿಗಬೇಕು. ಜೊತೆಗೆ ರೋಗಿಗಳಿಗೆ ಆದಷ್ಟು ಹತ್ತಿರದಲ್ಲಿ ಸಂಬಂಧಿಕರು ಹತ್ತಿರ ಆಗಬೇಕು. ಈ ನಿಟ್ಟಿನಲ್ಲಾದರೂ ನಾವು ನಮ್ಮ ಕ್ಲಿನಿಕ್ಗೆ ಕೆಲಸ ಮಾಡಿದ್ರೆ ನಮ್ಮ ಕ್ಲಿನಿಕ್ ಮೇಲೆ ಹತ್ಬೋದು ಅಂತೇಳಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಈ ಹಿಂದೆ ಕೂಡ ಸಾಕಷ್ಟು ಆರೋಪಗಳು ಬಂದಿದ್ದು ನಮ್ಮ ಕ್ಲಿನಿಕಲ್ಲಿ ಮೆಡಿಸಿನ್ ಇರಲಿಲ್ಲ ಅಂತ. ಅದೆಲ್ಲದಕ್ಕೂ ತೆರೆ ಎಳುವಂಥ ಕೆಲಸ ಇದೀಗ BBMP ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಇನ್ನಾದ್ರೂ ನಮ್ಮ ಕ್ಲಿನಿಕ್ ಅಂತೇಳಿ ಬೋರ್ಡ್ ಚೇಂಜ್ ಮಾಡಿ ನಮ್ಮ ಕ್ಲಿನಿಕ್ ಹತ್ರ ರೋಗಿಗಳನ್ನ ತರೋದಕ್ಕೆ ಮುಂದಾಗ್ತಾ ಇದೆ. ಸೊ ಇನ್ನಾದ್ರೂ ರೋಗಿಗಳು ಬರ್ತಾರಾ ಅಂತ ಡೀಟೇಲ್ಸ್ಗಾಗಿ